ಕಲಬುರಗಿ ಜಿಲ್ಲೆ ಜೇವರ್ಗಿ ಪಟ್ಟಣದಲ್ಲಿ ಗುಟ್ನಾಳ್ ರಸ್ತೆ ಬಿಲಾಲ್ ಕಾಲೋನಿ ಬಳಿ ನಾಲೆ ತುಂಬಿ ಹೊರಬರುತ್ತಿರುವ ಕೊಳಚೆ ನೀರು. ಎಲ್ಲ ಅವಕಾಶಗಳಿದ್ದರೂ ಮರೀಚಿಕೆಯಾದ ಸೌಲಭ್ಯಗಳು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಜೇವರ್ಗಿ ಪಟ್ಟಣದ ಈ ಅವ್ಯವಸ್ಥೆಯ ಆಗರಕ್ಕೆ ಚುನಾಯಿತ ಪ್ರತಿನಿಧಿಗಳಿಂದ ಹಿಡಿದು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹೊಣೆಗಾರರೇ. ವೀಕ್ಷಕರೇ, ಸಮಸ್ಯೆಗಳನ್ನು ಕೇಳಿ ಧನ್ಯರಾಗಿ. ಮೊದಲನೆಯದಾಗಿ ಜೇವರ್ಗಿ ಪಟ್ಟಣದ ಬುಟ್ನಾಳ ರಸ್ತೆ ಬಿಲಾಲ್ ಕಾಲೋನಿಯ ಹತ್ತಿರ ನಾಲೆ ತುಂಬಿ ಗಬ್ಬು ನೀರು ರಸ್ತೆಗೆ ಹರಿಯುತ್ತಿದ್ದು ಇಡೀ ರಸ್ತೆಯು ಗಬ್ಬೆದ್ದು ನಾರುತ್ತಿದೆ. ಸಜ್ಜನ ಕಲ್ಯಾಣ ಮಂಟಪದ ಹತ್ತಿರ ವಿದ್ಯುತ್ ಪರಿವರ್ತಕ ಅಂದರೆ TC ಬಳಿಯ ಮೇಲಿನ ಬ್ರಿಡ್ಜ್ ಒಡೆದಿದ್ದು ಅದನ್ನು ಶೀಘ್ರವಾಗಿ ದುರಸ್ತಿಗೊಳಿಸಬೇಕು. ವಿದ್ಯುತ್ ಕಂಬಗಳಿಗೆ ಶೀಘ್ರವಾಗಿ ಬಲ್ಬ್ಗಳನ್ನು ಅಳವಡಿಸಬೇಕು. ವಿಪರೀತ ತಲೆನೋವಾಗಿ ಪರಿಣಮಿಸಿರುವ ಬೀದಿ ನಾಯಿಗಳ ಹಾವಳಿಯನ್ನು ಶೀಘ್ರವಾಗಿ ಕಡಿವಾಣ ಹಾಕಬೇಕು. ಚಾಂತೇಲಿ ಮನೆಯ ಬಳಿ ಶೌಚಾಲಯದ ಗುಂಡಿ ತುಂಬಿ ಅದರ ಕೊಳಚೆ ನೀರು ಬರುತ್ತಿದ್ದು ಅದನ್ನು ಕೂಡಲೇ ದುರಸ್ತಿಗೊಳಿಸಬೇಕು. ಹಾಗೂ ಯಥೇಚ್ಛವಾಗಿ ಬೆಳೆದಿರುವ ಬೇಲಿಗಳು ಮತ್ತು ಕಂಟಿಗಳನ್ನು ಅತಿ ಜರೂರಾಗಿ ತೆರವುಗೊಳಿಸಬೇಕು. ಹಾಗೂ ಇನ್ನಿತರ ಉಳಿದ ಮೂಲಸೌಕರ್ಯಗಳನ್ನು ತಾವೇ ಗುರುತಿಸಿ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕೆಂದು ಕ್ರಾಂತಿಕಾರಿ ರೈತ ಸೇನೆಯ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ಶೋಹೇಬಾ ಗಿರಣಿರವರು ಪುರಸಭೆ ಮುಖ್ಯ ಅಧಿಕಾರಿಗಳಿಗೆ ಮನವಿಯನ್ನ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಕ್ರಾಂತಿಕಾರಿ ರೈತ ಸೇನೆಯ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ಶೋಹೇಬಾ ಗಿರಣಿ, ದಸ್ತಗಿರಿ ಮಸಾಕ, ಮೆಹಬೂಬ್ ಖಾಸಿಂ, ಚಾಂದ್ ಸಲ್ಮಾನ್ ಹಾಗೂ ಹಲವಾರು ಮಹಿಳೆಯರು ಉಪಸ್ಥಿತರಿದ್ದರು. ವರದಿ ರಾಜಾ ಸಾಬ್, ಜೇವರ್ಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಸಮಸ್ಯೆ ಅಂದ್ರೆ ಏನದ, ಬಿಲಾಲ್ ಕಾಲೋನಿ ಸಜ್ಜನ ಕಲ್ಯಾಣ ಮಂಟಪ ಅಪೋಸಿಟ್ ಇಲ್ಲಿ 300-400 ಮನಿ ಅದ. ಇದು ಸ್ಲಮ್ ಏರಿಯಾ. ಸ್ಲಮ್ ಏರಿಯಾ ಅಂದ್ರ ಬಡವ್ರ ಮಂದಿಗೆ ಮನಿ ಕೊಟ್ಟಿಲ್ಲ. ಮನಿ ಕೊಡಬೇಕು. ಮತ್ತೆ ಇದು ಡ್ರೈನೇಜ್, ನೀರಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ, ಬಹಳಷ್ಟು ಕೆಲಸ ಇದೆ. ಅದಕ್ಕ ಮೆಂಬರ್ ಏನದ ಪಿಂಟೋರ್ ಅಂತ ಇದ್ರು, ಮನೆಯವ್ರು ನೋಡ್ಕೊಂಡು ಹೋಗ್ಯಾರ. ಆದಷ್ಟು ಬಜೆಟ್ ಅನ್ನು ಕೊಡಬೇಕು, ಆದಷ್ಟು ಜಲ್ದಿನ ಕೆಲಸ ಮಾಡ್ಕೊಡ್ಬೇಕು ಅಂತ. ಯಾಕಂದ್ರೆ ಸಾಲಿ ಅದ ಸೆಂಟ್ ಲುಕ್ ಅಂತ, ಆದ್ರೆ ಬಡವ್ರು ಇರ್ತಾರೆ ಇಲ್ಲಿ. ಅದ್ರ ಬಗ್ಗೆ ಕಾಳಜಿ ನಾವು 100 ಸಲ ಲೆಟರ್ ಕೊಟ್ರು ಇನ್ನರ್ತನ ನಮ್ಗೆ ಏನು ರೆಸ್ಪಾನ್ಸ್ ಸಿಕ್ಕಿಲ್ಲ. ಬರ್ರಿ ನೋಡ್ತಾರ, ಬರ್ತಾರ, ಮಾಡ್ತೀವಿ ಅಂತ ಹೇಳ್ತಾರ. ಲೇಬರ್ ಕಮ್ಮಿ ಅದ, JCB ಒಂದೇ ಅದ ಅಂತ ಹೇಳ್ತಾರ. ಮ್ಯಾಗಿನಿಂದ ಬಜೆಟ್ ದುನ್ಯಾದ ಬರ್ಲತ್ತ, ಅದಕ್ಕೆ ಸರಿಯಾಗಿ ಯೂಸ್ ಮಾಡಲಾಗ್ಯಾರ ಇವ್ರು. ಪೌರಸಭಾ ಕಾರ್ಯಾಲಯ ಶಮುಲಿ ದೇಸಾಯಿ ಅಂತ ಅವ್ರದ್ದು CO ಅವರು ಕೆಳಗಿನ ಆಫೀಸರ್ ಮಂದಿಗೆ ಭೇಟಿ ಪಂಚನಾಮ ಅವು ಹೇಳ್ತಾರ, ನೋಡ್ಕೊಂಡ್ ಬರ್ತಾರ. ಆದ್ರೆ ಏನದ 10 ತಾರೀಕು 11ನೇ ತಿಂಗಳ 2025 ಇನ್ನೂರ ತನ ನಂಬಲ್ಲಿ ಏನದ ಒಂದ್ ಟ್ರಿಪ್ ರೂಮ್ ಬಂದಿಲ್ಲ. ಇದು ಡ್ರೈನೇಜ್ ವರ್ಕ್ ಆಗಿಲ್ಲ. ಲೈಟ್ ಏನದ ನಮ್ಮ ಹುಡುಗರು ಕಿರಿಕಿರಿ ಮಾಡಿ ಹಾಕ್ಸ್ಯಾರ ಮೊನ್ನೆ. ಅದು ಲೈಟಿನ ವ್ಯವಸ್ಥೆನೂ ಸರಿಯಾಗಿಲ್ಲ, ನೀರಿನ ವ್ಯವಸ್ಥೆನೂ ಸರಿಯಾಗಿಲ್ಲ. ಆದಷ್ಟು ಬೇಗ ಏನದ ಶೌಚಾಲಯ ಅದು ಎಲ್ಲ ಯಾವ ಸರ್ಕಾರಿ ಸೌಲಭ್ಯ ಸಿಗ್ತಾವ ಅದು ಕೊಡ್ಬೇಕು. ಮಷನರಿ ಟೇಲರಿಂಗ್ ಮಷನರಿ ಸ್ಕೀಮ್ ಇರ್ತಾವ, ಅವು ಲೇಡೀಸ್ ಬಹಳಷ್ಟು ಸೌಲಭ್ಯ ಇರ್ತಾವ ಸರ್ಕಾರಿ ನಿಂತ. ನೀವು ತಹಸೀಲ್ದಾರ್ ಅವ್ರಿಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ? ತಹಸೀಲ್ದಾರ್ ಪುರಸಭೆ ನಾವು DC ಅವ್ರಿಗೆ ಮಾತಾಡಿದ್ರು, CO ಕೆಲಸ ಮಾಡ್ಬೇಕು. ತಹಸೀಲ್ದಾರ್ ಮಾಡ್ಬೇಕು. ಒಂದ್ಸಾರಿ ಅವ್ರಿಗೆ ಭೇಟಿ ಆಗಿದ್ದೀರಾ ಅಂತ ಹೇಳಿದ್ರಿ ನೀವು? ನಾವು PDO CO ಮ್ಯಾಗ ಹೈಯರ್ ಆಫೀಸರ್ PDO ಅವ್ರಿಗೆ ಮಾತಾಡಿದ್ವಿ, ಮನವರ್ ದೌಲ ಅಂತ. ಅವರು ವಾಟ್ಸಪ್ ಮುಖಾಂತರ ಮಾತಾಡೋದ್ರಾಗ ಏನದ, ಅವರು CO ಅವರಿಗೆ ಎಲ್ಲರೂ ಲೋಕಲ್ ಆಫೀಸರ್ಗೆ ಮಾತಾಡಂತ ಕೆಲಸ ಮಾಡಂತ ಹೇಳ್ಯಾರ. ಅವರು ಹೇಳ ಮ್ಯಾಗ ನೋಡ್ಕೊಂಡು ಹೋಗ್ಯಾರ. ಆದ್ರೆ ಇನ್ನೂರ ತನ ಮುರುಮ್ನು ಬಂದಿಲ್ಲ, CD ವರ್ಕ್ನು ಆಗಿಲ್ಲ. ಮತ್ತ ಏನದ, ಅದು ಬೋರಲ್ ಅವು ಎಲ್ಲ ಮೋಟರ್ ಕಳು ಮಾಡ್ಕೊಂಡು ಹೋಗ್ಯಾರ. ಅದಕ್ಕೆ CO ಮಾತಾಡೋದ ಕಂಪ್ಲೇಂಟ್ ಕೊಡು ಅಂತಾರೆ. ಯಾರ ಮ್ಯಾಗ ಕಂಪ್ಲೇಂಟ್ ಕೊಡ್ಬೇಕಂದ್ರೆ ನಮ್ ಗಮನ ಕೊಟ್ಟಿರ ನಾವು ಕಂಪ್ಲೇಂಟ್ ಮಾಡ್ತೀವಿ. ಯಾಕಂದ್ರೆ ಕಂಪ್ಲೇಂಟ್ ಯಾರು ಕಳು ಮಾಡ್ಯಾರ ಅಂತ ನಾವು ನೋಡಿಲ್ಲ, ಯಾರ ಹೆಸರಂತ ನಾವು ಕೊಡ್ಬೇಕು. ಯಾವ ವಾರ್ಡಿಂದ ಕಳತನ ಆಗಿದೆ? ಬಿಲಾಲ್ ಕಾಲೋನಿ ನಾವು ನೋಡ್ತಾ ಇದೀವಿ, ಎಲ್ಲಾ ಕಡೆ ತಿರ್ಗಾಡ್ತೀವಲ್ಲ, ಬಹಳಷ್ಟು ಕಡೆ ಪ್ರಾಬ್ಲಮ್ ಅದ. ಆದ್ರೆ ನಮ್ ಕಣ್ಣಿಗೆ ಬಿದ್ದು 7 ನಂಬರ್ ಬಿಲಾಲ್ ಕಾಲೋನಿಯಾಗ ಮೋಟರ್ ಮತ್ತು ಸ್ಟಾರ್ಟರ್ ಸಮೇತ ಕಳು ಮಾಡ್ಯಾರ. ಅದಕ್ಕೆ ಗುಮ್ಮಿ ಆಜು ಬಾಜು ಏನದ ನಿಮ್ಮ ಮಣ್ಣು ಹಾಕಿ ಮುಚ್ಚಾರ. ಅದಕ್ಕ ಮೊನ್ನೆ ನಾವು ವಿಡಿಯೋ ಮಾಡಿ ಏನೋ ಒಂದು ಸುದ್ದಿ ಮಾಡಿದ್ರೆ ಏನದ ಬಂದ್ ನೋಡ್ಕೊಂಡು ಹೋಗ್ಯಾರ. ಇನ್ನ ಕೆಲಸ ಆಗಿಲ್ಲ. ಆದಷ್ಟು ಬೇಗ ಏನದ ಕೆಲಸ ಮಾಡಿ ಏನದ ಜನರಿಗೆ ಸೌಲಭ್ಯ ಕೊಡ್ಬೇಕಂತ ನಮ್ದು ಬೇಡಿಕೆ ಅಷ್ಟೇ. ಯಾಕ ಮಷನರಿ ಆಗ್ಲಿ, ಯಾವ್ದು ಸರ್ಕಾರಿ ಸೌಲಭ್ಯ, ನೀರಿಂದು ಯಾವ್ದು ಬಹಳಷ್ಟು ಬಜೆಟ್ ಅದ ಮ್ಯಾಗ ನಿಂತ. PDO ಅವರು DC ಅವ್ರು ಪರ್ಸನಲಿ ಬಂದು ವಿಸಿಟ್ ಮಾಡ್ಬೇಕು. ಯಾಕಂದ್ರೆ ಪ್ರತಿಯೊಂದು ಆನ್ಲೈನ್ ಖಾತಾನಕಲ ಅಲ್ಲಿ ಟ್ಯಾಕ್ಸ್ ಅಲ್ಲಿ ಅದಕ್ಕೊಂದು ಸೆಟ್ಟಿಂಗ್ ಮಾಡ್ಕೊಂಡು ಅವ್ರು ಫೋನ್ ಪೇ ಮಾಡ್ಕೊಳತ್ತಾರ. ನಾವು ಕಾನೂನು ರೀತಿನ ಕೇಳಿದಾರಲ್ಲ ಪ್ರೂಫ್ ಕೊಟ್ರಿ ಅಂತಾರ. ಅದು ಎದ್ರಿಂದ ಅವ್ರು ಏನದ ಬಡವರು ಅನ್ಸ್ತಾರ, ಯಾಕಪ್ಪ ನಮ್ಗೆ ಏನ್ ಸಮಸ್ಯೆ ಆತ ಮುಂದಂತ. ಲೋಕಲ್ ಶಾಸಕರಿಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ ಇದ್ರ ಬಗ್ಗೆ? ಶಾಸಕರು ಇದಕ್ಕ ಮುಂಚೆ ಒಂದ್ಸಲ ಬಂದಿರಿ ಯಾವ ಕಾರ್ಯಕ್ರಮಕ್ಕ. ನಾವು ಬಟ್ಟೆ ಹಾಕ್ತಿವಿ, ನಾವು ಕಪ್ಪು ಬಟ್ಟೆ ತೋರಿಸಿ ಅಂದ್ರೆ ಏನ ಅವು ಯಾವ ಡಿಪಾರ್ಟ್ಮೆಂಟ್ ದವ್ರಿ ಅವ್ರಿಗೆ ಹಚ್ಚಿ ಏನದ ಬರೋದು ಮುಂಚೆ ಏನದ ಅಲ್ಲಿ ಅವ್ರ ಕಾರ್ಯಕರ್ತ ನಿಂದರ್ಸ್ಕೇಸಿ ಅವ್ರು ಹೋಗ್ಬಿಟ್ಟು ಅವ್ರು ನಮ್ಮ ಯಾವ್ದೇ ಆಫೀಸರ್ ಭೇಟಿ ಅಲ್ಲಾಕ ನಮ್ಗೆ ಅವಕಾಶ ಕೊಟ್ರು ನಾವು ಅದು ಏನದ ಈ ತರ ಡಾಕ್ಯುಮೆಂಟ್ಸ್ ತೋರಿಸ್ತೀವಿ ನಾವು.
10/11/2025 ಇದರಕ್ಕ ಮುಂಚೆ ನಾವು ಲೆಟರ್ ಕೊಟ್ಟಿವಿ, ಆದ್ರೆ ಏರಿಯಾ ಅಭಿವೃದ್ಧಿ ಆಗಿಲ್ಲ. ಯಾವ ಸಂಘಟನೆಯಿಂದ ಲೆಟರ್ ಕೊಟ್ಟಿದ್ರ ತಾವು? ಭಾರತ್ ಕ್ರಾಂತಿಕಾರಿ ರೈತ ಸಂಘ ಜಿಲ್ಲಾಧ್ಯಕ್ಷ ನಾನಿದ್ದೀನಿ. ನನ್ನ ಹೆಸರು ಶೋಯಬ್ ಗಿರಣಿ. ಅದಕ್ಕೇನದ ನಾನ್ ಬಾಳ ಸಲ ಹೇಳಿವಿ. ಅದಕ್ಕೇನದ ಇನ್ನ ಒಂದೇನದ ಗಾರ್ಡನ್ ಬಹಳಷ್ಟು ಬಡವ್ರದೇನ ಮನಿ ಆನ್ಲೈನ್ ಖಾತಾ ನಕಲ್ ಮಾಡ್ಕೊಟ್ರ, ಇನ್ನ ಬಹಳಷ್ಟು ಮಂದಿ ಏನದ ಮಾಡಿ ಕೊಡಲಾಗ್ಯಾರ. ಅದಕ್ಕೇನದ ಜನರಿಗೆ ಏನ್ ತೊಂದ್ರೆ ಅದ ಅದು ತಾವೇ ಬಂದು ನೋಡಿ ಮಾಡ್ಕೊಂಡ್ರು ಬೆಟ್ರ್. ಇಲ್ಲಾಂದ್ರೆ ಎಲ್ಲಾ ಸಂಘಟನೆ ಕಲ್ತು ನಾವು ಏನದ ಹೋರಾಟ ಮಾಡಬೇಕು, ಪುರಸಭೆ ಕಾರ್ಯಾಲಯ ಬಂದ್ ಮಾಡ್ತೇವೆ ಅಂತ ನಾವು ಹೇಳ್ತೀವಿ ಅಷ್ಟೇ. ಹೌದಾ? ಸಮಸ್ಯೆ ಆದ್ರಿ, ಒಂದೇ ಸಮಸ್ಯೆ ಇಲ್ರಿ. ನಮ್ಮ ಒಣಿಗಿ ಯಾ ಮೆಂಬರ್ ಹೊಳಿ ನೋಡಲ್ಲ, ಯಾ ಲೀಡರ್ ಹೊಳಿ ನೋಡಲ್ಲ, ಯಾರ್ ಎದ್ದು ಬಂದ್ರು ಹೊಳಿ ನೋಡಿಲ್ಲ. ನಾವುನು ನಮ್ಮ ಮನ್ಯಾಗ ನಿಂದಿರ್ಬೇಕಂತ ಕಾಯ್ಸ್ ಆಗಿದ್ವಿ, ಮಾಡಿದ್ವಿ, ಏನ್ ಕೆಲಸ ಆಗಿಲ್ರಿ. ಇಲ್ಲಿ ಹಾಯಿನ ಕೊಡಲ್ಲ ಇಲ್ಲಿ ಮಂದಿ. ಯಾರ ಮನಿಗ್ ಅವ್ರೇ ಇದು ಮಾಡ್ತಾರಿ. ಹೋಗಿ ನಡಿಯವ ಅಂದ್ರ ನಾಳಕ್ ಅದಕ್ಕೆ ಏನಾರ ಹೋಗಂದ್ರಿ ಬಾಳ ವರ್ಷ ಐತ್ರಿ ಸರ್. ಇದು ಬಾಳ ವರ್ಷ ಅಂದ್ರೆ ಎಷ್ಟು ವರ್ಷದಿಂದ ಇದೇ ತರ ಇದೆ? ಇಲ್ಲಿ ಬಂದೆ ನಾವು 20-26-30 ವರ್ಷ ಐತ್ರಿ ಇಲ್ಲಿ ಬಂದ್ ನಾವು ಈ ಒಣಿಗ್ ಬಂದು. ಇಲ್ಲ ಈಗ 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 ಬೇಸಿಗೆ ಕಾಲ ಬರ್ತಾ ಇದೆ, ಈ ತರ ಇದೆ. ಮಳೆಗಾಲದಲ್ಲಿ ಹೇಗಾಗುತ್ತೆ? ಮಳೆಗಾಲದಲ್ಲಿ ಅಲ್ಲಿ ಹಾಕ್ತಾವ್ರಿ, ಹೊಸ ಮನಿಗ್ ಹಾಕ್ತಾವ್ರಿ ನೀರು. ಮನ್ಯಾಗ ಹೋಗ್ತಾವ ನೀರು, ಮನ್ಯಾಗ ನೀರ್ ಹೋಗ್ತಾವ. ಏನ್ ಲೈಟ್ ಇಲ್ಲ ಈಗೇನ ಯಾರಿಗ ಒಬ್ರು ಕರ್ಕೊಂಡ್ ಏನದ ಅವ್ರು ಬಂದ ಪುರಾತ್ಮ ಲೈಟ್ ಹಾಕಿ ಹೋಗ್ತಾನ ಐತ್ರಿ. ಯಾರು ಹೋಗೋದು ಏನಿಲ್ಲ. ಇದಿಲ್ರಿ, ನೋಡಿಲ್ರಿ ನಾವಾರ ಯಾವಾಗ ಬಂದಾರ ಯಾವಾಗ ಹೋಗ್ಯಾರ ಗೊತ್ತಿಲ್ರಿ. ಯಾರ್ ಮೆಂಬರ್ ಏನ್ ಮಾಡ್ತಾರಿ ಸರ್? ಬಂದು ಗೌರ್ಮೆಂಟ್ ಇದು ಮಾಡ್ಬೇಕು, ಸವಲತ್ ಮಾಡ್ಬೇಕು, ನಾನು ಇದ್ರ ಬಗ್ಗೆದಾಗ ಸಿರಿ ರಾಜವ್ರಿಗೂ ಹೇಳಿದೇರಿ. ಅಲ್ಲಿ ಮೀಟಿಂಗ್ ಬಂದಿರು ನೋಡ್ರಿ ಸರ್, ನೀವ್ ಏನಾರ ಸಾಲಿಗೆ ಸೀಮಿತ್ ಬ್ಯಾಡ್ರಿ, ನಮ್ ಓಣಿ ಸ್ವಲ್ಪ ನೋಡ್ರಿ, ನೀರ್ ನಿಲ್ತಾವ, ಗಲೀಜ್ ನೀರು, ಮಕ್ಕಳು ಆಡ್ತಾವ, ದುನಿಯಾದ ರೋಗ ಬರ್ಲಾಗತ್ತಾವ್ರಿ ಅಂತ ಅವ್ರಿಗೂ ತಿಳಿಸಿನ್ರಿ. ಅಲ್ಲಿ ಅವ್ರು ಕಿವ ಹಾಕೊಂಡಿದ ಮಾಡ್ಕೊಟ್ರಿ, ಪುಣ್ಯಾನೇ ಬರ್ತೈರಿ. ಏನ್ ಅಲ್ಲಿ ಬಂತಂದ್ರ ಪೂರಾ ಮನಿ ಅಂಗಳು ಪೂರಾ ಮನ್ಯಾಗ ಹೋಗ್ತಾವ್ರಿ. ನೀರ್ ಎಷ್ಟಂತ ಬೇಸಿಗೆ ಕಾಲ ಇದೆ ಬರ್ತಾ ಇದೆ, ಈಗ ಈ ತರ ಇದೆ. ಮಳೆಗಾಲದಲ್ಲಿ ಆ ತರ ಆಗುತ್ತೆ. ಮಳೆಗಾಲದಲ್ಲಿ ಮನ್ಯಾಗ ಹೋಗ್ತಿರ್ತಾವ್ರಿ ಎಲ್ಲ. ಇಲ್ಲಿ ನಾಲಿ ಹೊಡೆದ ಪೂರಾ ಓಣನ್ ತೋಲಿ ಬಂದ್ ಬಿಡ್ತಾವ್ರಿ. ಎಲ್ಲಾ ಮನ್ಯಾಗ ಬಂದ್ಬಿಡಿ. ಮನಿನೂ ತೋರಿಸ್ತೀವಿ ನೋಡ್ರಿ, ಅಲ್ಲಿ ನಮ್ ಮನಿಗಳನ್ನೂ ತೋರಿಸ್ತೀವ್ರಿ. ಎಲ್ಲಾ ನೀರ್ ಮಾಡಿ ವಿಡಿಯೋ ಸನ್ಯಾಕ ಒಯ್ದು ತೋರ್ಸಿವ್ರಿ, ಮುನ್ಸಿಪಾಲಿಟಿಗೆ ಒಯ್ದು ವಿಡಿಯೋನು ಹಾಕಿವ್ರಿ. ಅಂದ್ರ ಅವ್ರಿಗೆ ಬುದ್ಧಿನೇ ಬರಲ್ಲಾಗ್ಯದ ಇಷ್ಟು ದಿನ ಆದ್ರೂ. ಅಂದ್ರೆ ಯಾರು ಮುನ್ಸಿಪಾಲ್ಟಿ ಯಾರು ಬಂದು ಸಮಸ್ಯೆ ಏನು ಬಗೆಹರಿಸ್ತಾ ಇಲ್ಲ. ಇಲ್ಲ ಇಲ್ರಿ, ಬರ್ತಾರೆ ನೋಡ್ತಾರೆ ಹೋಗ್ಬಿಡ್ತಾರ, ಆಯ್ತಾಯ್ತು ಅಂತಾರ ಅಷ್ಟೇ ಮಾಡ್ತಾರೆ ಹೋಗ್ಬಿಡ್ತಾರ್ರಿ ಅವ್ರು. ಯಾಕ್ರಿ ನಾವೇನು ಟ್ಯಾಕ್ಸ್ ಕಟ್ಟಲ್ಲ, ನಾವ್ ಮನಿದ್ ಇದು ಕಟ್ಟಲ್ಲ, ನಾವ್ ಈ ಕಡೆನವ್ರ ಏನ್ ಮನುಷ್ಯರಲ್ಲ. ಎಷ್ಟಂತ ಹೇಳ್ಬೇಕ್ರಿ ಅವ್ರಿಗೆ? ಕಟ್ತೀರಿ ಮತ್ತೆ ಮನಿ ಟ್ಯಾಕ್ಸ್ ಕಟ್ಟಲ್ರಿ ನಾವು. ನಾಲಿ ನೋಡ್ರಿ ಮನಿ ಮುಂದ್ ನಿಂತು ನೋಡ್ರಿ ಗದ್ದು ಏನ್ ನಮ್ಮ ಮಾಡ್ತದ. ನಾಳೆಗೆ ಅವ್ರ ಮನೆಗೆ ಹಿಂಗೆ ಸುಮ್ ಕುಂದಿರ್ತಾರ್ರಿ ಅವ್ರು. ನಾಳೆಗೆ ಅವ್ರಿಗೆ ಏನಾರ ಆದ್ರ ಸುಮ್ ಕುಂದಿರ್ತಾರ್ರಿ. ನಮ್ಮನ್ನು ಸಣ್ಣ ದಡ್ಡು ಮಕ್ಕಳು ಇರ್ತಾವ ಮಾಡ್ತಾವ. ಎಷ್ಟು ಸಲ ಹೋಗಿ ಹೇಳಿವ್ರಿ.